ವಿದುರ ಹೇಳುವ ಮಾತು ಅದ್ಭುತವಾದ ಉಪದೇಶ. ತನ್ನ ಯುವಕ ತನ್ನ ಶತ್ರುಗಳನ್ನು ಎದುರಿಸಲು ಸಾಧ್ಯವಾಗದೆ ಹೇಡಿಯಾಗಿ ತನ್ನ ಸೈನಿಕರು ಎಲ್ಲರನ್ನು ಕೂಡ ಬಿಟ್ಟು ತನ್ನ ಆತ್ಮರಕ್ಷಣೆಗಾಗಿ ಅರಮನೆಯ ಕಡೆಗೆ ಓಡಿ ಬಂದ. ತಾಯಿ ವಿದುರಾಮಾತಿ ಪ್ರವೇಶ ಕೊಡಲಿಲ್ಲ, ಬಾಗಿಲು ಮುಚ್ಚಿದಳು. ನಿನ್ನಂಥ ಹೇಡಿ ಮಗನಿಗೆ ನನ್ನ ಅರಮನೆಯಲ್ಲಿ ಆಶ್ರಯ ಕೊಡಲಾರೆ. ಅವನು ಹೇಳಿದ, ನೀನೆಂಥ ತಾಯಿ, ನಾನು ಕಷ್ಟದಿಂದ ಓಡಿಕೊಂಡು ಬಂದರೆ ಆಶ್ರಯ ಕೊಡದ ನಿನ್ನ ಹೃದಯ ಅದು ಕಬ್ಬಿಣದ ಹೃದಯ. ಈ ಅರಮನೆಯ ಬಾಗಿಲು ಕಬ್ಬಿಣದ ಬಾಗಿಲು, ಉಕ್ಕಿನ ಬಾಗಿಲು. ನಿನ್ನ ಹೃದಯವು ಕೂಡ ಉಕ್ಕಿನ ಹೃದಯ. ಮಗ ಬಂದಾಗ ಬಾಗಿಲು ತೆರೆದು ಸ್ವಾಗತಿಸುವ ಬದಲು ಬಾಗಿಲು ಮುಚ್ಚಿದೆಯಲ್ಲ, ನೀನೆಂಥ ತಾಯಿ ಆಕ್ಷೇಪಿಸಿದ ಆ ಹುಡುಗ. ಆಗ ಹೇಳ್ತಾಳೆ, ನಾನು ತಾಯಿಯಲ್ಲ, ನೀ ಮಗನೇ ಅಲ್ಲ, ನಿನ್ನಂಥ ಹೇಳಿ ಮಗ, ಅವನನ್ನು ಪಡೆದು ನಾನು ತಾಯಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ನೀನು ಮಗನೇ ಅಲ್ಲ. ಇಷ್ಟು ಧೈರ್ಯದಿಂದ ಅವನಿಗೆ ಹೇಳ್ತಾಳೆ, ತಾಯಿ ನೀನು ಹೇಗೆ ಬದುಕಬೇಕು. ಒಂದು ಬೆಂಕಿ ಇದೆ, ಅದು ಹಸಿ ಕಟ್ಟಿಗೆ ಬೆಂಕಿ. ಹಸಿ ಕಟ್ಟಿಗೆಯಲ್ಲಿ ಬೆಂಕಿ ಉರಿಯುತ್ತದೆ, ದೀರ್ಘಕಾಲ ಇರ್ತದೆ, ಬೆಳಕೇ ಇಲ್ಲ, ಸುತ್ತಲೂ ಹೊಗೆ. ಹಸಿ ಕಟ್ಟಿಗೆಯ ಬೆಂಕಿ ಜೀವಂತವಾಗಿದ್ದರೂ ಕೂಡ ಹೊಗೆ ಮಾತ್ರ, ಬೆಳಕೇ ಇಲ್ಲ. ನಿನ್ನ ಜೀವನ ಹಾಗಿರಬಾರದು. ಹಸಿ ಕಟ್ಟಿಗೆಯಲ್ಲಿರುವ ಬೆಂಕಿಯಂತೆ ಮತ್ತೊಬ್ಬರಿಗೆ ಉಪದ್ರವ, ಪ್ರಕಾಶ ಇಲ್ಲ, ಬೆಳಕಿ ಇಲ್ಲ. ಅಂಥ ದೀರ್ಘಕಾಲದ ಬದುಕು ನಮ್ಮದಾಗೆ ಇರಬಾರದು. ಈ ಒಣ ಹುಲ್ಲಿನ ಬೆಂಕಿ ಕ್ಷಣಕಾಲ ಮಾತ್ರ ಉರಿಯುತ್ತದೆ. ಕ್ಷಣಕಾಲ ಉರಿದರೂ ಸುತ್ತಲೂ ಪ್ರಕಾಶ ಬೀರುವ ಒಣ ಹುಲ್ಲಿನ ಬೆಂಕಿಯಂತೆ ನಮ್ಮ ಜೀವನ ಇರಬೇಕು ಹೊರತು ಹಸಿ ಕಟ್ಟಿಗೆಯ ಉರಿದ ಬೆಂಕಿಯಂಥ ಜೀವನ ನಮ್ಮದಾಗಬಾರದು. ಎಂಥ ಮಾತು! ಆ ಮಾತು ಕೇಳಿದ ಆ ಹುಡುಗ ಆತ್ಮವಿಶ್ವಾಸ ತುಂಬಿಕೊಂಡ, ಧೈರ್ಯದಿಂದ ಹೋದ, ತನ್ನ ರಾಷ್ಟ್ರಕ್ಕೋಸ್ಕರ ಹೋರಾಟ ಮಾಡಿದ, ವಿಜಯಶಾಲಿಯಾಗಿ ತಿರುಗಿ ಬಂದ. ಆ ವಿದುಲಾ ಮಾತೆಯ ಸಂದೇಶ ಮಹಾಭಾರತದಲ್ಲಿ ನಮ್ಮ ಯುವಕರಿಗೆ ನಮ್ಮ ಜೀವನ ರಾಷ್ಟ್ರಕ್ಕಾಗಿ ಕೆಲವೇ ಸಮಯ ಬದುಕಿದರೂ ಚಿಂತೆ ಇಲ್ಲ. ನಮ್ಮ ಜೀವನ ಆ ಬೆಂಕಿಯಂತೆ ಪ್ರಕಾಶಮಾನವಾಗಿರಬೇಕು. ಹೊಗೆಯಾಡಿಸಿಕೊಂಡಿರುವ ಬೆಂಕಿಯಂತಹ ಮತ್ತೊಬ್ಬರಿಗೆ ಉಪದ್ರವಕಾರಿಯಾದ ವ್ಯರ್ಥ ಜೀವನ ಆಗಬಾರದು. ಕೆಲವೇ ಕ್ಷಣ ಬದುಕಿದರೂ ರಾಷ್ಟ್ರಕ್ಕಾಗಿ, ನಮ್ಮ ಧರ್ಮಕ್ಕಾಗಿ, ಅಧ್ಯಾತ್ಮಕ್ಕಾಗಿ ಹೋರಾಟ ಮಾಡುವ, ಜನರ ಸೇವೆ ಮಾಡುವಂತಹ ಸಾರ್ಥಕ ಬದುಕು. ಅದು ಕೆಲವೇ ಸಮಯದ ಬದುಕಾದರೂ ವಿವೇಕಾನಂದರು ಎಷ್ಟು ವರ್ಷ ಬದುಕಿದ್ದು, ಆದರೆ ಅವರು ಚಿರಂಜೀವಿ. ಅವರು ಕೆಲವೇ ವರ್ಷ ಬದುಕಿದ್ದರೂ ಕೂಡ ಅಮರರಾಗಿ ಚಿರಂಜೀವಿಯಾಗಿ ಇವತ್ತು ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯ ಸೆಲೆಯಾಗಿ ಆ ವಿವೇಕಾನಂದರನ್ನು ನಾವು ನೋಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ನಮ್ಮ ಯುವಕರು ಎರಡು ಬಿಡಬೇಕು, ಎರಡನ್ನು ಪಡೆಯಬೇಕು. ಬಿಡಬೇಕಾದ ಎರಡು ದುರ್ವ್ಯಸನ, ಭ್ರಷ್ಟಾಚಾರ. ರಾಷ್ಟ್ರದ ದೊಡ್ಡ ಎರಡು ಪಿಡುಗುಗಳು, ಒಂದು ದುರ್ವ್ಯಸನ, ಒಂದು ಭ್ರಷ್ಟಾಚಾರ. ಎರಡು ಬಿಡಬೇಕು, ಎರಡು ಬೇಕು. ಒಂದು ಆಧ್ಯಾತ್ಮಿಕತೆ, ಒಂದು ರಾಷ್ಟ್ರಭಕ್ತಿ. ದೇವರಲ್ಲಿ ಭಕ್ತಿ, ದೇಶದಲ್ಲಿ ಭಕ್ತಿ. ಆಧ್ಯಾತ್ಮಿಕತೆ, ರಾಷ್ಟ್ರನಿಷ್ಠೆ, ಎರಡನ್ನು ಇಟ್ಟುಕೊಳ್ಳಿ. ದುರ್ವ್ಯಸನ, ಭ್ರಷ್ಟಾಚಾರ ಎರಡನ್ನು ಬಿಡಿ. ಇಷ್ಟಾದರೆ ನಮ್ಮ ಮುಂದಿನ ಪೀಳಿಗೆ ಬಲಿಷ್ಠ ಪೀಳಿಗೆಯಾಗಿ ನಾವು ಸಮೃದ್ಧ ರಾಷ್ಟ್ರವನ್ನು ನಾವು ಕಾಣಲು ಸಾಧ್ಯ. ಆ ನೆಲೆಯಲ್ಲಿ ನಮ್ಮ ದೇಶ ಚಾರಿತ್ರ್ಯಯುಕ್ತ, ದುರ್ವ್ಯಸನ ಮುಕ್ತ, ಶಕ್ತ, ರಾಷ್ಟ್ರಭಕ್ತ ಭಾರತವನ್ನು ನಾವು ಕಾಣಬೇಕು. ಚಾರಿತ್ರ್ಯಯುಕ್ತ, ದುರ್ವ್ಯಸನ, ಭ್ರಷ್ಟಾಚಾರ ಮುಕ್ತ, ಶಕ್ತ, ರಾಷ್ಟ್ರಭಕ್ತ ಸಮಾಜ, ಅದು ನಿರ್ಮಾಣ. ಅದು ವಿವೇಕಾನಂದರ ಕನಸು. ಅವರ ಮಾತುಗಳಲ್ಲಿ ಆ ಸ್ಫೂರ್ತಿಯನ್ನು ನಾವು ತುಂಬಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅಂತಹ ಬಲಿಷ್ಠ ಯುವ ಸಮಾಜ ನಿರ್ಮಾಣ ನಮ್ಮೆಲ್ಲರ ಒಂದು ಆಶೆ.